ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ಹೌದು. ನಮ್ಮ ಹುಡುಗನ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಭವಿಷ್ಯ ಕೇಳಬೇಕಾಗಿತ್ತು. ಅವ್ರಿಗೆ ಏನು ಹೆಸರು ಬರುತ್ತೆ? ಅವರು ಸುನಿಲ್ ಅಂತ, ಸುನಿಲ್. ಮಡಿಕೇರಿಯವರು. ಓಹೋ. ಮೂಲತಃ ಮಲಯಾಳಿ ಅಂದ್ಕೊಳ್ಳಿ, ಕನ್ನಡಕ್ಕೆ. ಆಯ್ತು. ಅವರ ಭವಿಷ್ಯ ಸುನಿಲ್ ಅಂತ. ಹುಟ್ಟಿದ್ದು ನಕ್ಷತ್ರ ಗೊತ್ತಿಲ್ಲ, ಡೇಟ್ ಏನು ಗೊತ್ತಿಲ್ಲ ಗುರುಗಳೇ. ಇಲ್ಲ ರಮಣ, ನಕ್ಷತ್ರ ನಾವು ಏನು ಕೇಳೋದಿಲ್ಲ. ನಾವು ಹೇಳ್ತೀವಿ. ನಾವು ಹೇಗೆ ಹೇಳ್ತೀವಿ ಅಂತಂದ್ರೆ, ಅವ್ರು ನಮಗೆ ನುಡಿದೈತೆ, ಅವಲಕ್ಕಿ ನುಡಿದೈತೆ ನಮಗೆ. ಹಾಂ ಹಾಂ. ಅವಲಕ್ಕಿ ಮುಖಾಂತರ ನಾವು ಹೇಳ್ತೀವಿ ಅದನ್ನ. ನಾವು ಜಾತ್ರೆ ಹೇಳ್ಬೇಕು ಅವರಿಗೆ. ಹೌದು. ಹೋಗಿ ದಾರಿ ಶುದ್ಧ, ಬರೀ ದಾರಿ ಶುದ್ಧ, ನೆರಳು ಶುದ್ಧ. ಅವ್ರು ತುಂಬ ಊಟಕ್ಕೂ ಕೆಳಂಗಿಲ್ಲ, ಕುಡಿಯ ನೀರು ಕೊಡಂಗಿಲ್ಲ. ಅವ್ರ ಅಪ್ಪ ರಾಜನ ಹಂಗೆ ಮೆರೆದು ಹೋದ. ಆದರೆ ಇವನು ಕೈ ಬಿತ್ತು ಬಂದಿರಂಥ ತುತ್ತು ಬಾಯಿಗೆ ಬರ್ದಂಗೆ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಈಗೇನು ನಾನು ಖರ್ಚು ಮಾಡ್ತಕ್ಕಂಥ ದುಡ್ಡು ಸುಳ್ಳಾದ ಸುಳ್ಳನ್ನು, ಸತ್ಯಾದ ಸತ್ಯನ್ನು ನನ್ನ ಕೈಯಲ್ಲಿ ಬರೋಕ್ಕಿಲ್ಲ ಅಂತಂದು, ಹಣ ನಿಲ್ಲಕ್ಕಿಲ್ಲ ಅಂತಂದು ಹೇಳ್ತಾ ಇದ್ದಾನೆ ಅಲ್ವಾ ರಮಣ್ಣ ಅವನು. ಹೌದಪ್ಪ, ಹೌದು ಹೌದು. ಅವನು ಮುಂದೆ ಒಂದು ಈ ಮದುವೆ ಆದ ನಂತರ ಒಂದು ತಪ್ಪು ಮಾಡಿದ್ದಾನೆ ರಮಣ್ಣ. ಏನಂತ ಅಂದರೆ, ಅವನು ಹಲವಾರು ತಪ್ಪುಗಳಲ್ಲಿ ಅವನಿಗೆ ಒಂದು ಹೆಣ್ಣಿನ ದೋಷ ಇದೆ ರಮಣ್ಣ. ಹಾಂ ಹಾಂ. ಅವನಿಗೆ ಇಷ್ಟಪಟ್ಟಿದ್ದು ಇಲ್ಲ ಇವನು ಇಷ್ಟಪಟ್ಟಿದ್ದು, ಆ ಥರ ಒಂದು ದ್ವೇಷ ಇರುತ್ತೆ ರಮಣ. ಸುಳ್ಳು ಅನ್ಲಿ, ಸತ್ಯ ಅನ್ಲಿ, ಅವನು ಕೇಳಿಬಿಟ್ಟು ನಮ್ಗೆ ಹೇಳ್ಬೇಕು ರಮಣ ನೀವು. ಆಯ್ತು ರಮಣ. ಯಾಕೆ ಅಂತ ಅಂದ್ರೆ, ಹೆಣ್ಣಿನ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಕಟ್ಟ ಅಮಾಸೆ ಕರಿಕೋಳಿ ಕೊಯ್ದಿದೆ ಉಂಟಾದ್ರೆ ಅವನು ಭಾಳ ಬಂಗಾರ ಆಗುತ್ತೆ ರಮಣ್ಣ. ಕರಿಕೋಳಿ ಕೊಡಿಸ್ತಾನೆ, ದುಡ್ಡು ಕೊಡಿಸ್ತಾನೆ ಕೇಳಿ ರಮಣ್ಣ. ಯಾಕೆಂದ್ರೆ ಕರಿಕೋಳಿ ಕೊಯ್ಯುವಾಗ ಅದು ಸುಳಿ ಶುದ್ಧವಾಗಿರ್ಬೇಕು, ತಲೆ ಮೇಲೆ ಕೆಂಪು ಜುಟ್ಟಿರಬೇಕು. ಆ ಕೋಳಿನ ನಾವು ಕೊಯ್ದಿದ್ದು ಶುಕ್ರವಾರ ಆಯ್ತು, ಕರಿ ಮಾರಮ್ಗೆ ಕೋಳಿ ಕೊಯ್ದು ಅವನ ಹೆಸರಲ್ಲಿ ನಾವು ಊಟ ಮಾಡಿದ್ದೆ ಉಂಟಾದ್ರೆ ರಮಣ್ಣ, ಅವನು ಭಾಳ ಬಂಗಾರ ಆಗುತ್ತೆ ರಮಣ್ಣ. ಅದಕ್ಕೆ ನಮಗೆ ಹಣವನ್ನು ಕೊಟ್ಟರೆ ನಾವು ತಗೊಬಂದು ನಾವು ಕೊಯ್ತೀವಿ ರಮಣ್ಣ ಕೋಳಿನ. ಆದರೆ ಒಂದು ಆಸೆಯಪ್ಪ, ಅವನಿಗೆ ಈ ಸಿನಿಮಾ ರಂಗದ ಬಗ್ಗೆ ತುಂಬ ಆಸೆ ಇದೆ. ಇಲ್ಲ, ಅವನು ಸಿನಿಮಾ ರಂಗದಲ್ಲಿ ಅವನು ಮುಂದುವರಿಬೇಕು ಅಂತಂದ್ರೆ ಕಣ್ಣು ದೃಷ್ಟಿಯಾಗಿದೆ. ಕರಿಮಾರನ್ಗೆ ಕೈ ಮುಗಿದು ಬಿಟ್ಟು ಅವನು ಬಜ್ಜಿಕೊಂಡು ಹಾಕೊಂಡು ಇದ್ರೆ ಅವನ ಜೀವನ ಚೆನ್ನಾಗಿ ಅನ್ಸುತ್ತೆ ನಮ್ಮ ರಮಣ್ಣ ಅವರೇ.